ಅಕ್ಕಿ ನೆನೆಸದೆ ಇನ್ಸ್ಟಂಟಾಗಿ ಕಜ್ಜಾಯ ಮಾಡ್ಬೋದು. ಹೇಗೆ ಮಾಡೋದನ್ನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನಮಸ್ತೆ, ವೆಲ್ಕಮ್ ಟು ಶಿವಮೊಗ್ಗ ಕಿಚನ್. ಅಕ್ಕಿ ನೆನೆಸೋದು ಬೇಡ, ರುಬ್ಬೋದು ಬೇಡ, ಅದನ್ನು ಒಣ ಹಾಕೋದು ಬೇಡ. ತುಂಬ ಈಸಿಯಾಗಿ ಅಕ್ಕಿ ಹಿಟ್ಟಲ್ಲಿ ಕಜ್ಜಾಯ ಮಾಡೋದು ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ದೊಡ್ಡ ಪಾತ್ರೆಗೆ 1 ಪಾವು ಆಗೋಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟಿಗೆ ಸ್ವಲ್ಪನೇ ನೀರು ಚಿಮ್ಕಿಸ್ಕೊಂಡು ಕಲಿಸ್ಬೇಕು. ಅಂದರೆ ಅದನ್ನೇನು ರೊಟ್ಟಿ ಹಿಟ್ಟು ಥರ ಕಲಿಸೋದಲ್ಲ, ಹೀಗೆ ಚೂರಿ ಹನಿ ಹಾಕ್ಕೊಂಡು ಅಕ್ಕಿ ಹಿಟ್ಟನ್ನ ತಿಕ್ಕಿ ಕಲಿಸ್ಬೇಕು. ನಾವು ಅದನ್ನು ತಿಕ್ಕಿ ಕಲಿಸ್ಕೊಂಡು ಮುಷ್ಟಿ ಹಿಡಿದ್ರೆ ಅದು ಶೇಪ್ ಹೋಲ್ಡ್ ಮಾಡಬೇಕು. ಹಿಂಗೆ ಒತ್ತಿದ್ರೆ ಹೊಡಿಬೇಕು. ಅಲ್ಲಿ ತನಕ ಅದನ್ನ ಕಲಿಸ್ಕೊಂಡ್ರೆ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನು, ಲೈಕು, ಕಮೆಂಟು, ಶೇರು ಎಲ್ಲ ನಮಗೆ ಮೋಟಿವೇಶನ್ ಇದ್ದಾಗೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡೋದಕ್ಕೆ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ವೀಡಿಯೋಗಳ ಮೊದಲು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗೆಯೇ ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅಂತ ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿದ್ರೆ ಕೂಡ ನಮ್ಮ ವೀಡಿಯೋಗಳು ಇನ್ನೂ ಹೆಚ್ಚಿನ ಜನಕ್ಕೆ ರೀಚ್ ಆಗೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ರೀತಿ ಹೀಗೆ ಕಲಿಸ್ಕೊಂಡು ಅದನ್ನು ಒಂದು ಮುಷ್ಟಿ ಹಿಡಿತೀನಿ. ಅದು ಮುಷ್ಟಿ ಹಿಡಿದ್ರೆ ಅದು ಶೇಪ್ ಹೋಲ್ಡ್ ಮಾಡುತ್ತೆ. ನಾನು ಇದಕ್ಕೆ ಒಂದು ಚಿಕ್ಕ ಕಾಫಿ ಕುಡಿಯೋ ಲೋಟದಲ್ಲಿ 1/4 ಲೋಟ ಆಗೋಷ್ಟು ನೀರು ತೊಗೊಂಡಿದ್ದೀನಿ. ಅಷ್ಟು ಸಾಕು. ನೋಡಿ, ಈ ರೀತಿ ಶೇಪ್ ಹೋಲ್ಡ್ ಮಾಡುತ್ತೆ. ಈಗ ಈ ಹಿಟ್ಟನ್ನು ಜರಡಿ ಹಿಡ್ಕೋಬೇಕು. ಯಾಕೆಂದರೆ ಅದರಲ್ಲಿ ಗಂಟು ಥರ ಆಗಿರುತ್ತೆ, ನೀರು ಹಾಕಿ ಕಲಸಿರೋದ್ರಿಂದ. ಜರಡಿ ಹಿಡ್ಕೊಂಡ್ರೆ ಗಂಟು ಹೊಡೆಯುತ್ತೆ. ಹಾಗೆಯೇ ಅದರಲ್ಲಿ ತೇವಾಂಶ ಹೇಗಿದೆಯೋ ಅದು ಹಾಗೆ ಉಳ್ಕೋಬೇಕು. ಜರಡಿ ಹಿಡಿದು ಅದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕು. ಅದರೊಳಗಿರೋ ತೇವಾಂಶ ಆರಿ ಹೋಗಬಾರ್ದು. ಹಾಗಾಗಿ ಈ ರೀತಿ ಹೀಗೆ ಜರಡಿ ಹಿಡಿದು ಪೂರ್ತಿ ಜರಡಿ ಹಿಡ್ದು ಅದ್ರ ಮೇಲೆ ಅದನ್ನು ಪ್ರೆಸ್ ಮಾಡಿ ಅದನ್ನು ಒಂದು ಪ್ಲೇಟ್ ತೊಗೊಂಡು ಮುಚ್ಚಿಟ್ಬಿಡ್ತೀನಿ. ನಾವು ಪಾಕ ರೆಡಿ ಮಾಡ್ಕೊಳ್ಳೋ ತನಕ ಅದು ಹಾಗೆ ಇರುತ್ತೆ. ನೋಡಿ, ತೇವಾಂಶ ಹಾಗೆ ಇರಬೇಕಂತ ಈ ರೀತಿ ಪ್ರೆಸ್ ಮಾಡಿ ಅದನ್ನು ಲಾಕ್ ಮಾಡಿ ಒಂದು ತಟ್ಟೆ ಮೇಲಿಂದ ಮುಚ್ಚಿಡಬೇಕು. ನಾವು ಪಾಕ ರೆಡಿ ಮಾಡ್ಕೊಳ್ಳೋಕೆ ಮುಂಚೆ ನಾವು ಇದಕ್ಕೊಂದು ಸ್ಪೆಷಲ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀವಿ. ಅದು ಬಾಳೆಹಣ್ಣು. ಒಂದು 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ನಾನು ಚಿಕ್ಕ ಸೈಜಿನ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದು ಪುಟ್ಟ ಬಾಳೆಹಣ್ಣು. ನೀವು ಪಚ್ಚಬಾಳೆಹಣ್ಣು ತೊಗೊಳ್ತೀರಾ ಅಂತಂದರೆ ಒಂದು ದೊಡ್ಡ ಪಚ್ಚಬಾಳೆಹಣ್ಣು ತೊಗೋಬೋದು. ಚಿಕ್ಕದು 4 ಪುಟ್ಟ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಬಿಡಿಸಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 4 ಸ್ಪೂನ್, ದೊಡ್ಡ ಟೇಬಲ್ ಸ್ಪೂನಲ್ಲಿ 4 ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ತುರಿನೂ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು 2-3 ಏಲಕ್ಕಿ. ಹಾಗೆ ಇದು ಪೇಸ್ಟ್ ಆಗೋ ಕನ್ಸಿಸ್ಟೆನ್ಸಿಗೆ ಬೇಕಾಗುವಷ್ಟು ಚೂರು ನೀರು ಹಾಕ್ಕೊಳ್ತೀನಿ. ಒಂದು 1/4 ಲೋಟ ನೀರು ಹಿಡಿಸುತ್ತೆ. ಇದನ್ನು ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು. ಈಗ ಒಂದು ಪಾತ್ರೆ ಒಳಗೆ ಒಂದು ಕಡಾಯಿ ತೊಗೊಂಡಿದ್ದೀನಿ. ಒಂದು 3/4 ಪಾವು ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಳ್ತಾ ಇರೋ ಬೆಲ್ಲ ಕ್ಲೀನಾಗಿದೆ. ಡಬ್ಬಿ ಬೆಲ್ಲ, ಇದು ಜೋನಿ ಬೆಲ್ಲ ಈ ಕಡೆ ಸಿಗುತ್ತೆ. ಆ ಬೆಲ್ಲ ತೊಗೊಳ್ತೀನಿ. ನೀವು ಮಾಮೂಲಿ ಉಂಡೆ ಬೆಲ್ಲ, ಅಚ್ಚ ಬೆಲ್ಲ ತೊಗೊಳ್ತೀರಾ ಅಂತಂದರೆ ಕ್ಲೀನ್ ಮಾಡಿಕೊಂಡು ಸೋಸ್ಕೊಂಡು ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಒಂದೆಳೆ ಪಾಕ ಬರಬೇಕದು, ಬೆಲ್ಲದ ಪಾಕ. ಒಂದೆಳೆ ಪಾಕ ಬರೋ ತನಕ ಅದನ್ನ ಒಲೆ ಮೇಲೆ ಕಾಯಿಸಿ ನಾವು ರುಬ್ಕೊಂಡಿರೋ ಮಿಕ್ಸ್ಚರ್ನು ಅದಕ್ಕೆ ಆ್ಯಡ್ ಮಾಡಿ ಕಲಿಸ್ಕೊಳ್ತಾ ಇದ್ದೀನಿ. ಇದನ್ನು ಮಾಡಬೇಕಾದ್ರೆ ಫ್ಲೇಮು ಲೋ ಫ್ಲೇಮಲ್ಲಿರಲಿ. ಯಾಕೆಂದರೆ ದೊಡ್ಡ ಫ್ಲೇಮಲ್ಲಿ ಇಟ್ಕೊಂಡು ನಾವು ಪಾಕ ತೆಗೆದು ಅದಕ್ಕೆ ಇದನ್ನೆಲ್ಲ ಆ್ಯಡ್ ಮಾಡಿ ನಾವು ಕಲಿಸೋದ್ರೊಳಗೆ ಗಟ್ಟಿಯಾಗಿಬಿಡುತ್ತೆ. ಕಜ್ಜಾಯ ತುಂಬ ಗಟ್ಟಿಯಾಗಿ ಬರುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬಾಳೆಹಣ್ಣಿನ ಮಿಕ್ಸ್ಚರ್ನ ಆ್ಯಡ್ ಮಾಡಿಕೊಂಡು ಜೊತೆಗೆ ಅಕ್ಕಿ ಹಿಟ್ಟನ್ನ ಚೂರೇ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇದೆ. ಇವಾಗ ಅದನ್ನ ಒಂಚೂರು ದಪ್ಪ ಆಗೋ ತನಕ ಹಾಗೆ ಒಲೆ ಮೇಲೆ ಇಟ್ಟು ತಿರುಗಬೇಕು. ದಪ್ಪ ಆದಮೇಲೆ ಅದನ್ನ ಆಫ್ ಮಾಡ್ಕೋಬೇಕು. ಆಮೇಲೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ, ಅದೇ ಪಾತ್ರೆಯಲ್ಲಿ ಇಡೋದು ಬೇಡ, ಇನ್ನೊಂದು ಪಾತ್ರೆಯಲ್ಲಿ ಶಿಫ್ಟ್ ಮಾಡಿ ಮೇಲಿಂದ 1-2 ಸ್ಪೂನ್ ತುಪ್ಪ ಹಾಕಿ ನಾವು ತಣ್ಣಗಾಗೋ ತನಕ ಅದನ್ನು ಬಿಡಬಹುದು. ಬೇಕಾದರೆ ತಕ್ಷಣ ತಣ್ಣಗಾದ್ರ ಮೇಲೆ ಮಾಡ್ಕೊಳ್ಬೋದು. ಇಲ್ಲದೇ ಇದ್ದರೆ ಬೆಳಗ್ಗೆ ಮಾಡಿ ಇಟ್ಕೊಂಡು ಸಂಜೆ ಮಾಡ್ಕೋಬೋದು, ಇಲ್ಲ ರಾತ್ರಿ ಮಾಡಿ ಇಟ್ಕೊಂಡು ಮತ್ತೆ ನೆಕ್ಸ್ಟ್ ಡೇ ಮಾಡ್ಬೋದು. ಯಾವ ರೀತಿ ಆದರೂ ಪಾಕದಲ್ಲಿ ಅದು ಎಷ್ಟು ಹೊತ್ತು ನೆನೆಯುತ್ತೋ ಅಷ್ಟು ಚೆನ್ನಾಗಿ ಕಜ್ಜಾಯ ಬರುತ್ತೆ. ನಾನು ಇದನ್ನು ತಣ್ಣಗಾಗಕ್ಕೆ ಬಿಟ್ಕೊಂಡು ತಕ್ಷಣ ಮಾಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಮೇಲಿಂದ 1-2 ಸ್ಪೂನ್ ತುಪ್ಪ ಹಾಕಿ ಅದನ್ನ ಹಾಗೆ ತಟ್ಟಿ ಮುಚ್ಚಿಡ್ತೀನಿ. ಅದು ತಣ್ಣಗಾದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರು ಅಥವಾ ಒಂದು ಚಿಕ್ಕ ಬಾಳೆ ಎಲೆ, ಯಾವುದು ಅನುಕೂಲ ಆಗುತ್ತೋ ಅದನ್ನು ತೊಗೊಂಡು ಅದಕ್ಕೊಂಚೂರು ಎಣ್ಣೆ ಸವರ್ಕೊಂಡು ಈ ರೀತಿ ಕಜ್ಜಾಯದ ಹಿಟ್ಟನ್ನು ಉಂಡೆ ಮಾಡಿಕೊಂಡು ಅದರಲ್ಲಿ ತಟ್ಟಿ ಕಾದಿರೋ ಎಣ್ಣೆಯಲ್ಲಿ ಹಾಕಿ ಕರಿಬೇಕು. ನಾನಿಲ್ಲಿ ಬಾಳೆ ಎಲೆ ಉಪಯೋಗಿಸ್ತಾ ಇದ್ದೀನಿ. ಕೆಳಗಡೆಗೆ ಒಂದು ಚಿಕ್ಕ ಪ್ಲಾಸ್ಟಿಕ್ ಡಬ್ಬಿ ಇಟ್ಕೊಂಡಿದ್ದೀನಿ, ರೌಂಡ್ ಬರಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಈ ರೀತಿ ತಟ್ಕೊಂಡು ಮೇಲಿಂದ ಒಂಚೂರು ಗಸಗಸೆನ ಹಾಕ್ಕೊಳ್ತೀನಿ. ನೀವು ಬೇಕಾದರೆ ಹಾಕ್ಕೋಬೋದು, ಇಲ್ಲದಿದ್ದರೆ ಎಳ್ಳು ಅದನ್ನು ಹಾಕ್ಕೋಬೋದು.
ಮೇಲಿಂದ ಒಂಚೂರು ಹೀಗೆ ಗಸಗಸೆನ ಉದುರಿಸ್ಕೊಂಡು ಒತ್ಕೊಂಡು ಕಾದೆಣ್ಣೆಲಿ ಕರಿಬೇಕು. ಅಕ್ಕಿ ಹಿಟ್ಟು ಹಾಕಿ ಮಾಡ್ತಾ ಇರೋದು, ಅಕ್ಕಿ ನೆನೆಸಿಲ್ಲ, ಇದು ಗಟ್ಟಿಯಾಗಿ ಬರುತ್ತೇನೋ, ಚೆನ್ನಾಗಿ ಆಗಲ್ವೇನೋ ಅಂತ ಯೋಚನೆ ಮಾಡಬೇಡಿ. ಬಾಳೆಹಣ್ಣನ್ನು ರುಬ್ಬಿ ಸೇರಿಸಿರೋದ್ರಿಂದ ಕಜ್ಜಾಯ ಚೆನ್ನಾಗೇ ಬರುತ್ತೆ. ಎಣ್ಣೆ ಕೂಡ ತುಂಬ ಬಿಸಿಯಾಗಿ ಕಾಯಬೇಕು ಅಂತಿಲ್ಲ, ನಾವು ಜಾಮೂನ್ ಕರಿತೀವಲ್ಲ ಆ ಹದಕ್ಕೆ ಎಣ್ಣೆ ಕಾದರೆ ಸಾಕು. ಇದನ್ನು ಕೂಡ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಕರಿಬೇಡಿ, ಮೀಡಿಯಮ್ ಫ್ಲೇಮಲ್ಲಿರಲಿ. ನೋಡಿ ಈ ರೀತಿ ಉಬ್ಕೊಂಬರುತ್ತೆ. ಉಲ್ಟ ಹಾಕ್ಬಿಟ್ಟು ನೀಟಾಗಿ ಎರಡೂ ಕಡೆಗೂ ಅದನ್ನ ಬೇಯಿಸ್ಕೊಂಡು 2 ಸೌಟ್ ಬೇಕಾಗುತ್ತೆ. ಒಂದು ಜಾಲರಿ ಸೌಟು, ಇನ್ನೊಂದು ಮೇಲಿಂದ ಇನ್ನೊಂದು ಸೌಟು. ಎಕ್ಸ್ಟ್ರಾ ಎಣ್ಣೆ ಇದ್ದರೆ, ಅದು ಎಕ್ಸಸ್ ಎಣ್ಣೆ ಇದ್ದರೆ ಅದನ್ನು ತೆಗಿಯೋಕ್ಕೆ ಅದನ್ನು ಒತ್ತಿ ಎಣ್ಣೆ ಎಲ್ಲ ಬಸ್ತು ಆಮೇಲೆ ತೆಗೆದಿಟ್ಕೊಂಡು ತಿನ್ಬಹುದು. ನಿಮಗೆ ಕಜ್ಜಾಯ ಇಷ್ಟನಾ? ನಿಮ್ಮ ಮನೇಲಿ ಯಾವ ರೀತಿ ಕಜ್ಜಾಯ ಮಾಡ್ತೀರಾ? ಯೂಶ್ವಲಿ ಎಲ್ಲರ ಮನೇಲೂ ಅಕ್ಕಿ ನೆನೆಸಿ ಅದನ್ನು ಪಾಕ ಹಾಕಿ ಅದನ್ನೇ ಬಿಟ್ಟು 2 ದಿವಸ ಬಿಟ್ಟು ಆ ಥರ ಎಲ್ಲ ಮಾಡ್ತಾರೆ. ಅರ್ಜೆಂಟಲ್ಲಿ ಇರಬೇಕಾದ್ರೆ ಅಥವಾ ಹಬ್ಬದ ಟೈಮು ಎಡ್ಜಿಗೆ ಬಂದುಬಿಟ್ಟಿದೆ, ಏನೂ ಮಾಡಿಕೊಂಡೇ ಇಲ್ಲ ಅನ್ನುವಾಗ ಈ ಥರ ಟ್ರೈ ಮಾಡ್ಬೋದು. ರುಚಿ ಚೆನ್ನಾಗೇ ಬರುತ್ತೆ. ರುಚಿ ಬಗ್ಗೆ ಏನೂ ಹೇಳೋ ಹೋಗಿಲ್ಲ, ಖಂಡಿತ ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ನೋಡಿ ಈ ರೀತಿ ಒತ್ಕೊಂಡು ಎಕ್ಸೆಸ್ ಇರೋ ಎಣ್ಣೆನೆಲ್ಲ ತೆಕ್ಕೊಂಡ್ರೆ ಕಜ್ಜಾಯ ರೆಡಿ ಆಗುತ್ತೆ. ನೋಡಿ ನಾನು ಕಟ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೀವು ಅದು ಕಟ್ ಮಾಡ್ತಿರೋದನ್ನೇ ಗೊತ್ತಾಗ್ತಿದೆ ಅದು ಯಾವ ಥರ ಬಂದಿದೆ ಅಂತ. ಗಟ್ಟಿಯಾಗಂತೂ ಖಂಡಿತ ಇಲ್ಲ. ಟ್ರೈ ಮಾಡಿ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಹಬ್ಬ ಟೈಮಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ಇಲ್ಲಿದೆ ಅದಕ್ಕೆ ಸೊಲ್ಯೂಷನ್ನು. ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ, ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ.